ಜಿಯೋ ಫೋನ್ ಬರೋದಕ್ಕೆ ಜುಲೈ ತನಕ ಕಾಯಬೇಕು. ಆದರೆ ಇವಾಗ ಜಿಯೋ ಫೋನ್ ಬರೋದಕ್ಕಿಂತ ಮುಂಚೆನೇ ಒಂದು ಒಳ್ಳೆ ಫ್ಯೂಚರ್ನ ಕೊಟ್ಟು ಶೋಮಿ ಅವರು ರೆಡ್ಮಿ ಕಡೆಯಿಂದ ಒಂದು ರೆಡ್ಮಿ ಗೋ ಅನ್ನೋ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ನಿಮಗೆ ಇದೇ ತಿಂಗಳು ಮಾರ್ಚಲ್ಲಿ 19ನೇ ತಾರೀಕಿಂದ ನಿಮಗೆ ಈ ಒಂದು ಮೊಬೈಲ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇದ್ರ ಸ್ಪೆಸಿಫಿಕೇಷನ್ಸ್ ಏನು, ಎಷ್ಟು ಅಮೌಂಟು ಎಷ್ಟಾಗುತ್ತೆ ಇದಕ್ಕೆ, ಜೊತೆಗೆ ಯಾವತ್ತಿಂದ ನಿಮಗೆ ಸಿಗುತ್ತೆ ಅನ್ನೋ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂತಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವಿಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ರೆಡ್ಮಿ ಗೋ ಬಂದು ಇದು ಮೊದಲನೇ ಸೀರೀಸ್ ಶೋಮಿ ಕಡೆಯಿಂದ. ಸೊ ಇದು ಬಂದು ನಿಮಗೆ 19ನೇ ತಾರೀಕು ಮಾರ್ಚ್, ಇದೇ ತಿಂಗಳು 19ನೇ ತಾರೀಕಿಂದ ನಿಮಗೆ ಈ ಒಂದು ಫೋನ್ ಲಾಂಚ್ ಆಗ್ತಾ ಇದೆ ಇಂಡಿಯಾದಲ್ಲಿ. ರೆಡ್ಮಿ ಸೀರೀಸಲ್ಲೇ ಇದೇ ಒಂದು ಹೊಸದು ರೆಡ್ಮಿ ಗೋ ಅಂತ ಒಂದು ಹೊಸ ಸೀರೀಸ್ನ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್, OS ಸಿಸ್ಟಮ್ ಇರುತ್ತೆ, ಜೊತೆಗೆ OS ಸಿಸ್ಟಮ್ ಇರುತ್ತೆ ಇದರಲ್ಲಿ. ಸೊ ತುಂಬ ಸ್ಮೂತ್ಲಿಯಾಗಿ ವರ್ಕ್ ಆಗುವಂಥ ಸಿಸ್ಟಮ್ ನಿಮಗೆ ಇದರಲ್ಲಿ ಸಿಗುತ್ತೆ. ಜೊತೆಗೆ ಇದರಲ್ಲಿ ನೀವು ರ್ಯಾಮ್ನ ಕೇಳೋದಾದರೆ 1 GB ರ್ಯಾಮ್ ನಿಮಗೆ ಇದರಲ್ಲಿ ಸಿಗುತ್ತೆ. ಜೊತೆಗೆ ರ್ಯಾಮ್ ಜೊತೆ ಇದರಲ್ಲಿ ನಿಮಗೆ ಸ್ಟೋರೇಜ್ ಎಷ್ಟಪ್ಪ ಸಿಗುತ್ತೆ ಅಂತಂದರೆ, ಸೊ 1 GB-ಗೆ 8 GB ಸ್ಟೋರೇಜ್ ಸಿಗುತ್ತೆ. ಸೊ ಬೇರೆ ರೀತಿ ಇನ್ನೊಂದು ರೀತಿ ನೋಡೋದಾದರೆ, ಸೊ 1 GB 16 GB ಸ್ಟೋರೇಜ್ ಸಿಗುತ್ತೆ. ಸೊ 2 ರೀತಿ ಸಿಗುತ್ತೆ ನಿಮಗೆ ಬೇರೆ ಬೇರೆ ಇದರಲ್ಲಿ. ಜೊತೆಗೆ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಡಿಸ್ಪ್ಲೇ ಬಂದು 5 ಇಂಚು HD ಡಿಸ್ಪ್ಲೇನ ಇದರಲ್ಲಿ ಕೊಡ್ತಾ ಇದ್ದಾರೆ ರೆಡ್ಮಿ ಗೋ ಮೊಬೈಲಲ್ಲಿ. ಜೊತೆಗೆ ಇದರ ಕಲರು ಯಾವ್ಯಾವ ಕಲರ್ ಸಿಗುತ್ತಪ್ಪ ಅಂತಂದರೆ, ನಿಮಗೆ ಬ್ಲ್ಯಾಕು ಮತ್ತು ಬ್ಲೂ ಕಲರಲ್ಲಿ ನಿಮಗೆ 2 ರೀತಿ ಕಲರಲ್ಲಿ ನಿಮಗೆ ಈ ಮೊಬೈಲ್ ನಿಮಗೆ ಸಿಗುತ್ತೆ. ಪ್ರಾಸೆಸರ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 425 ಚಿಪ್ಸೆಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ನಿಮಗೆ ಫ್ರಂಟ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಜೊತೆಗೆ ಒಂದು ಫ್ಲ್ಯಾಶ್ ಲೈಟ್ ಬ್ಯಾಕ್ ಸೈಡಲ್ಲಿ ಇರುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಅಂತಂದರೆ 8 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಸಿಗುತ್ತೆ. ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ, ಒಂದು ಒಳ್ಳೆ ಬ್ಯಾಟ್ರಿ ಪವರ್ನ ನಿಮಗೆ ಈ ಒಂದು ರೆಡ್ಮಿ ಗೋ ಮೊಬೈಲಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಸೊ ಇದರಲ್ಲಿ 3000 mAh ಬ್ಯಾಟ್ರಿ ಪವರ್ನ ನಿಮಗೆ ಕೊಡ್ತಾ ಇದ್ದಾರೆ ಕೆಪಾಸಿಟಿನ. ಜೊತೆಗೆ ಇದರಲ್ಲಿ 10 ಡೇಸ್ 10 ದಿನ ಸ್ಟ್ಯಾಂಡ್ ಬೈ ಮೋಡಲ್ಲಿರುವಂಥ ಆಪ್ಷನ್ಸು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಈ ಬ್ಯಾಟ್ರಿ ಲೈಫಿಂದ. ಸೊ ಹಾಗಂತ ರೆಡ್ಮಿ ಕಡೆಯಿಂದ ಹೇಳಿ ಬಂದಿರುವಂಥ ವಿಷಯ ಇದು. ಜೊತೆಗೆ ಇದರಲ್ಲಿ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಆಂಡ್ರಾಯ್ಡ್ OS ಮತ್ತು ಆಂಡ್ರಾಯ್ಡ್ ಓರಿಯೋ ಇದರಲ್ಲಿ ಸಿಸ್ಟಮ್ ಆಗಿರುತ್ತೆ. ಸೊ ತುಂಬ ಸ್ಮೂತ್ಲಿಯಾಗಿ ವರ್ಕ್ ಆಗುತ್ತೆ. ಸೊ ಈ ಒಂದು ಹ್ಯಾಂಡ್ಸೆಟ್ ನಿಮಗೆ ಇಂಡಿಯಾದಲ್ಲಿ 19ನೇ ತಾರೀಕು ಮಾರ್ಚಿಂದ ಸಿಗ್ತಾಯಿದೆ. ಸೊ ಇದು ಆಲ್ರೆಡಿ ಇಂಡೋನೇಷ್ಯಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಅದರಿಂದ ಸ್ಪೆಸಿಫಿಕೇಷನ್ ಗೊತ್ತಾಗಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇದ್ರ ಬೆಲೆ ಬಂದು ನಿಮಗೆ 3999 ರೂಪಾಯಿಗೆ ನಿಮಗೆ ಈ ಒಂದು ಹ್ಯಾಂಡ್ಸೆಟ್ ಸಿಗ್ತಾ ಇದೆ. ಸೊ ಒಂದು ಒಳ್ಳೆ ಹ್ಯಾಂಡ್ಸೆಟ್ ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾಯಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.